ಛತ್ರಪತಿ ಶಿವಾಜಿ ಮಹಾರಾಜರೇನಿದ್ದಾರೆ ಅವರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳುತ್ತಾ ಇದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಮಾತನ್ನು ಆಡಿರುವಂಥದ್ದು. ಶಿವಾಜಿ ಅವರು ಯಾವತ್ತೂ ಕೂಡ ಮುಸ್ಲಿಂ ವಿರೋಧಿ ಆಗಿರಲಿಲ್ಲ, ಆ ರೀತಿಯಾದಂತಹ ಒಂದು ವ್ಯಕ್ತಿಯಾಗಿದ್ದರು, ರಾಜನಾಗಿದ್ದರು ಅನ್ನುವಂತಹ ಮಾತನ್ನು ಸಂತೋಷ್ ಲಾಡ್ ಹೇಳಿರುವಂಥದ್ದು. ಚಿಕ್ಕೋಡಿಯ ಮರಾಠರ ಒಂದು ಸಮುದಾಯದ ಸಮಾವೇಶ ನಡೀತಾ ಇತ್ತು. ಆ ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಶಿವಾಜಿ ಮಹಾರಾಜರ ಕುರಿತಾಗಿ. ಮರಾಠದ ಒಂದು ಸಮಾವೇಶ ನಡೀತಾ ಇತ್ತು ಚಿಕ್ಕೋಡಿಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಹೇಳ್ತಾರೆ, ಮರಾಠ ಸಮುದಾಯವನ್ನು ದಾರಿ ತಪ್ಪಿಸುವವರೇನಿದ್ದಾರೆ ಅವರನ್ನು ಯುವಕರು ಯಾವತ್ತೂ ಕೂಡ ನಂಬಾರದು. ಮರಾಠ ಸಮುದಾಯವು ಈಗ ಶಿಕ್ಷಣಕ್ಕೆ ಹೆಚ್ಚಿನ ಅಗತ್ಯವನ್ನು ನೀಡಿದರೆ ದೊಡ್ಡ ದೊಡ್ಡ ಸಾಧನೆ ಮಾಡಬಹುದು. ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನಾವು ಪ್ರಗತಿಯನ್ನು ಸಾಧಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸಮುದಾಯ ಎಂದು ಅನೇಕ ಅಂಶಗಳಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿದೆ. ಸಮುದಾಯವನ್ನು ಉನ್ನತೀಕರಿಸಲು ಬಲವಾದಂತಹ ಒಂದು ಸಂಘಟನೆ ಬೇಕು, ಅದರ ಅಗತ್ಯ ಇದೆ. ಇಲ್ಲಿಯವರೆಗೆ ಬಂದಿರುವಂತಹ ಯಾವುದೇ ಸರ್ಕಾರ ಮರಾಠ ಸಮಾಜಕ್ಕೆ ವಿಶೇಷವಾಗಿ ಏನನ್ನೂ ಕೂಡ ಮಾಡಿಲ್ಲ. ಇತರ ಸಮಾಜಕ್ಕಿಂತ ಮರಾಠ ಸಮಾಜ ಈಗ ಇನ್ನೂ ಹಿಂದುಳಿದಿದೆ. ಸಮಾಜದ ಸಂಘಟನೆಗಾಗಿ ಹಣ ನೀಡಲು ಸಾಧ್ಯವಾಗದೇ ಇದ್ರೆ ನೀವು ಸಮಯ ಕೊಡಿ ಸಾಕು ಅಂತ ಕೇಳ್ತಾ ಇದ್ದಾರೆ. ಸಮಾಜಕ್ಕೆ ಸಮಯ ನೀಡುವವರು ಹಣ ನೀಡಿದವರಿಗಿಂತ ದೊಡ್ಡವರು ಅಂತ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಮರಾಠ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಬೇಕು ಎಂಬುದೇ ನನ್ನ ಹಂಬಲ ಅಂತ ಲಾಡ್ ಹೇಳ್ತಾ ಇರುವಂಥದ್ದು. ಈ ಒಂದು ವಿಚಾರವಾಗಿ ಅವರು ಕೂಡ ಮರಾಠರಾಗಿರೋದ್ರಿಂದ, ಮರಾಠ ಸಮುದಾಯದಲ್ಲಿ ಕಾಣಿಸ್ಕೊಂಡಿರೋದ್ರಿಂದ, ಆ ಸಮಾವೇಶದಲ್ಲಿ ಭಾಗಿಯಾಗಿರೋದ್ರಿಂದ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಮರಾಠ ಸಮುದಾಯ ಏನಿದೆ, ಸಮಾಜ ಏನಿದೆ, ನಾವಿನ್ನೂ ಕೂಡ ಹಿಂದುಳಿದಿದ್ದೀವಿ. ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ. ನಾವು ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗಿದೆ. ಅದು ತುಂಬ ಅಗತ್ಯ ಆಗಿದೆ. ಯಾಕಂದರೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು, ಉನ್ನತ ಮಟ್ಟಕ್ಕೆ ಬರಬೇಕು ಅಂತಂದರೆ ಅದು ಮುಖ್ಯವಾಗಿ ಬೇಕು. ನಮಗೆ ಶಿಕ್ಷಣ ಅಗತ್ಯ ಇದೆ, ಅದರ ಬಗ್ಗೆ ನೀವು ಒತ್ತು ಕೊಡಬೇಕು. ಒಂದು ಬಲಿಷ್ಠವಾದಂತಹ, ಉನ್ನತವಾದಂತಹ ಒಂದು ಸಂಘಟನೆಯನ್ನು ಕಟ್ಟಬೇಕು, ಸಂಘವನ್ನು ಮಾಡಬೇಕು. ಅದರಿಂದ ನಾವು ಅಭಿವೃದ್ಧಿಯನ್ನು ಮಾಡಬೇಕು. ಅದಕ್ಕೆ ಸಂಘಕ್ಕೆ ದುಡ್ಡು ಕೊಡೋಕೆ ಯಾರಿಗೂ ಇಷ್ಟ ಇಲ್ಲ ಅಂದರೆ, ಅಥವಾ ನಿಮ್ಮ ಕೈ ಆಗಿಲ್ಲ ಅಂತಂದರೆ ನೀವು ಬರೀ ನಿಮ್ಮ ಸಮಯವನ್ನು ಕೊಡಿ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮಗೆ ಧೈರ್ಯವನ್ನು ತುಂಬಿ, ಅಷ್ಟೇ ಸಾಕು. ಸಮಯವನ್ನು ಕೊಟ್ಟವರು, ಸಮಯ ಯಾರು ಕೊಡ್ತಾರೆ ಅವರು ದುಡ್ಡು ಕೊಟ್ಟವ್ರಿಗಿಂತ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಮರಾಠ ಸಮುದಾಯದ ಯುವಕರನ್ನು ಕೆಲವರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವರನ್ನು ಯುವಕರು ಯಾರು ಕೂಡ ನಂಬೋಕೆ ಹೋಗಬಾರ್ದು. ನಾವು ನಮ್ಮ ಸಮಾಜದ ಏಳಿಗೆಗಾಗಿ ದುಡಿಬೇಕಾಗಿದೆ, ಅದಕ್ಕೆ ಸಮಯವನ್ನು ಕೊಡಬೇಕಾಗಿದೆ. ಒಂದು ಉನ್ನತವಾದಂತಹ ಸಂಘವನ್ನು ಕಟ್ಟಬೇಕಾಗಿದೆ. ಆಗ ಮಾತ್ರ ಈ ಒಂದು ನಮ್ಮ ಮರಾಠ ಸಮುದಾಯದ ಏಳಿಗೆ ಆಗುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ ಕರೆ ಕೊಟ್ಟಿರುವಂಥದ್ದು. ಮರಾಠ ಸಮಾವೇಶ ನಡೀತಾ ಇತ್ತು ಚಿಕ್ಕೋಡಿಯಲ್ಲಿ. ಅದರಲ್ಲಿ ಭಾಗಿಯಾಗುತ್ತಾ ಈ ರೀತಿಯಾಗಿ ಮಾತುಗಳನ್ನು ಆಡಿದರು. ಈ ಹಿಂದೆ ಏನು ಸರ್ಕಾರಗಳು ಬಂದಂತಹ ಯಾವ ಸರ್ಕಾರಗಳು ಕೂಡ ನಮ್ಮ ಮರಾಠ ಸಮಾಜಕ್ಕೆ ವಿಶೇಷವಾಗಿ ಯಾವ ಒಂದು ಯೋಜನೆಗಳನ್ನು ಮಾಡಿಲ್ಲ, ಏನೂ ಕೂಡ ಮಾಡೋಕ್ಕೆ ಹೋಗಿಲ್ಲ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರನೇ ಇದೆ, ಆದರೂ ಕೂಡ ಯಾವ ಸರ್ಕಾರಗಳು ಕೂಡ ಮರಾಠ ಸಮಾಜಕ್ಕೆ ಏನೂ ಕೂಡ ಮಾಡಿಲ್ಲ, ಅನುಕೂಲ ಆಗೋ ರೀತಿಯಲ್ಲಿ ಅಥವಾ ಸ್ಪೆಷಲ್ ಆಗಿ ಏನೂ ಕೂಡ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿರುವಂಥದ್ದು. ಈ ಮೂಲಕ ಸಮಾಜವನ್ನು ನಾವು ಬಲಪಡಿಸಬೇಕು, ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ನಾನು ಕೈ ಜೋಡಿಸ್ತೀನಿ, ನನಗೆ ನಿಮ್ಮ ಬೆಂಬಲ ಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಸಮಾಜದ ಏಳಿಗೆಗಾಗಿ ಎಲ್ಲರೂ ಕೂಡ ದುಡಿಯೋಣ, ಬನ್ನಿ, ಬಲಿಷ್ಠವಾದಂತಹ ಒಂದು ಸಂಘವನ್ನು ಕಟ್ಟೋಣ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.